ಹಾಯ್ ಅಣ್ಣ. ಹಾಯ್. ಹಲೋ ಸರ್. ಟೈಮ್ ಅವರು ಮುದ್ದೆ ಊಟ ಮಾಡ್ತಿದ್ದಾರೆ. ಸೊ ಹೇಗೆ ಅನಿಸ್ತಿದೆ ಮುದ್ದೆ ಊಟ? ಚೆನ್ನಾಗಿದೆ. ಓಕೆ. ಕನ್ನಡ ಬ್ಲಾಗ್, ಸೊ ಐ ನೀಡ್ ಟು ಸ್ಪೀಕ್. ಆದ್ರೆ ಸ್ವಲ್ಪ ಆಕ್ಚುಲಿ ಇದು ಥರ್ಡ್ ಟೈಮ್ ನಾ ಇಲ್ಲಿ ಊಟ ಮಾಡ್ತದೆ. ಎವ್ರಿ ಟೈಮ್ ಸ್ಪೆಷಲ್. ಕಾನ್ಫಿಡೆಂಟ್ ಡಿಶ್ ಓನ್ಲಿ. ಕಾನ್ಫಿಡೆಂಟ್ ಓನ್ಲಿ. ಇದು ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ, ಫಾರ್ ದಿಸ್ ವಿಲ್ ಪುಟ್ ಕೊಕೊನೆಟ್ ಅಂಡ್ ಆಲ್ ಮಸಾಲ, ತೆಂಗಿನಕಾಯಿ ಹಾಕ್ತೀವಲ್ಲ, ಬಟ್ ಐ ಡಿಂಟ್ ಪುಟ್ ಕೊಕೊನೆಟ್. But anyone want better paneer, no? Contact Deepa. The same dish at Delhi. Okay, Anna. Thank you so much. Taste. Yes, very nice. Super. Okay. First time. He came from Kerala to eat your mudde. I'm feeling lucky. ಇಲ್ಲಿ ಬರ್ತಿರೋದು ಯಾರಂತ ನೋಡ್ತಾ ಇದ್ದೀರಾ? ನಮ್ಮ ಫ್ಯಾಮಿಲಿ ಫ್ರೆಂಡ್. ನಾನು ಪ್ರೀತಿಯಿಂದ ಅಣ್ಣ ಅಂತ ಕರಿತೀನಿ. ಮನೆಗೆ ಬಂದಿದ ತಕ್ಷಣ ಬನ್ನಿ ಅಣ್ಣ ಊಟ ಮಾಡಿ ಕುತ್ಕೊಳ್ಳಿ ಅಂತ ಹೇಳಿದ್ರೆ, ಇಲ್ಲ ನಾನು ಅದೋಕ್ಷನ ಕರ್ಕೊಂಡ್ಬರ್ತೀನಿ, ಅವನ್ನ ಫಸ್ಟ್ ನೋಡಬೇಕು ಅಂತ ಸ್ಕೂಲ್ಗೆ ಹೋದರು ಅವರು. ಸರಿ ಹೋಗಿ ನೋಡ್ತಾ ಇದ್ದೀರಲ್ಲ, ಅವ್ರು ವೆಯ್ಟ್ ಮಾಡ್ತಾನೆ ಇದ್ದಾರೆ. ಅದೋಕ್ಷಜ ಬರ್ತಾ ಇಲ್ಲ ಆಚೆ, ಯಾಕಂತಂದರೆ ಅವನ ಅಣ್ಣನ ಐಡೆಂಟಿಫೈ ಮಾಡಲಿಲ್ಲ. ನಮ್ಮ ಅಪ್ಪ ಬರ್ತಲ್ಲ, ಯಾಕೆ ಇವತ್ತು ಇನ್ನೂ ಬಂದಿಲ್ಲ ಅಂತ ಅವನು ಅಲ್ಲೇ ಇದ್ದಾನೆ. ಸೊ ಅಣ್ಣ ಅಲ್ಲಿ ಟೀಚರ್ಗೆ ಹೇಳ್ತಿದ್ದಾರೆ ಅದೋಕ್ಷಜನ ಕರೀರಿ ಅಂತ. ಆದರೆ ಅದೋಕ್ಷಜಂಗೆ ಗೊತ್ತಾಗ್ತಾನೇ ಇಲ್ಲ ಅಣ್ಣನ ಯಾರು ಅಂತ. ಅವನಿಗೆ ದೂರದಿಂದ ಐಡೆಂಟಿಫೈ ಮಾಡೋಕ್ಕೆ ಆಗ್ತಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ಈ ಥರ ಬಂದಿರೋದಲ್ವಾ. ಸೊ ಅವ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಟ್ ಅಣ್ಣನಿಗೆ ತುಂಬ ವೆಯ್ಟ್ ಮಾಡಿಸಿದ್ದಾನೆ ಅವನು. ಬಟ್ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಅದೋಕ್ಷನ ನನಗೆ ಫಸ್ಟ್ ಭೇಟಿ ಮಾಡಿ ಕರ್ಕೋಬೇಕು ಅಂತ ಅಂದ್ಕೊಂಡಿದ್ದು. ತುಂಬಾ ಖುಷಿ ಆಯಿತು. ಅದಾದಮೇಲೆ ಅವನು ನೋಡಿದ ತಕ್ಷಣ ಓಡಿ ಬರ್ತಾ ಇದ್ದ. ಅವ್ರು ಬಂದ್ಬಿಟ್ಟು ನೀವಾ ಅಂತ ಖುಷಿಯಾಗಿ ಮಾತಾಡ್ತಿದ್ದ. Notice me? No. My God. Your parents, they're coming to Hyderabad. How did they inform you? When? Huh? Last time you came, right? You came to me or not? To Hyderabad? Yeah. What is my daughter's name? Priya. Madhma. Yes. We'll go. Okay, come, get in. ಸೊ ವೆಲ್ಕಮ್ ಬ್ಯಾಕ್ ಟು ದೀಪಾ ರೈಸ್ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ಆಗಿರುವಂಥ ವ್ಯಕ್ತಿ ಬಂದಿದ್ದಾರೆ. ತುಂಬಾ ಹತ್ತಿರ, ನಮ್ಮ ಫ್ಯಾಮಿಲಿಗೆ ಹತ್ತಿರ ಆಗಿರೋ ವ್ಯಕ್ತಿ ಅಂತಲೇ ಹೇಳ್ಬೋದು. ಸೊ ಯಾರು ಅಂತ ತೋರಿಸ್ತೀನಿ. ಅವ್ರು ಇವಾಗ ಊಟ ಮಾಡ್ತಿದ್ದಾರೆ. ಬಂದು ಸ್ವಲ್ಪ ಟೈಮೆಲ್ಲ ಆಯಿತು. ಸೊ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಯಾರು ಅವರು ಅಂತ. ಹಾಯ್ ಅಣ್ಣ. ಹಾಯ್. ಹಲೋ ಸರ್. ಸೊ ಕನ್ನಡದಲ್ಲೇ ನಾನು ಮಾತಾಡಬೇಕು. ದಿಸ್ ಇಸ್ ಕನ್ನಡ ವ್ಲಾಗ್, ಅದಕ್ಕೆ ಓಕೆನಾ? ಮಾತಾಡಿ. ಸೊ ಹೇಗೆ ಅನ್ನಿಸ್ತಿದೆ ಊಟ ಮಾಡ್ತಿರೋದು? ಫಸ್ಟ್ ಟೈಮ್ ಅವರು ಮುದ್ದೆ ಊಟ ಮಾಡ್ತಿದ್ದಾರೆ. ಸೊ ಹೇಗೆ ಅನ್ನಿಸ್ತಿದೆ ಮುದ್ದೆ ಊಟ? ಚೆನ್ನಾಗಿದೆ. ಓಕೆ. ಅಷ್ಟೇ ಬರುತ್ತೆ. ಓಕೆ. ಅಂದರೆ ಯು ಕ್ಯಾನ್ ಎಕ್ಸ್ಪ್ರೆಸ್ ಇನ್ ಇಂಗ್ಲಿಷ್ ಆರ್ ತೆಲುಗು ಆಲ್ಸೋ, ನೋ ಪ್ರಾಬ್ಲಮ್. ಕನ್ನಡ ಬ್ಲಾಗ್, ಸೊ ಐ ನೀಡ್ ಟು ಸ್ಪೀಕ್. ಆದರೆ ಸ್ವಲ್ಪ ಓಕೆ, ಯಾಕಂದರೆ ನಮ್ಮ ಜನ ಎಲ್ಲ ಭಾಷೆನೂ ಮಿಕ್ಸ್ ನೋಡ್ತಾರಲ್ಲ, ಅದಕ್ಕಾಗಿ ಓಕೆ, ನೋ ಪ್ರಾಬ್ಲಮ್. ಚೆನ್ನಾಗಿದೆ. ಓಕೆ. ಅದು ಆಕ್ಚುಲಿ ಇದು ಥರ್ಡ್ ಟೈಮ್ ನಾ ಇಲ್ಲಿ ಊಟ ಮಾಡ್ತದೆ. ಹೌದು, ಥರ್ಡ್ ಟೈಮು. ಸೊ ನನಗೇನು ಖುಷಿ ಆಗುತ್ತೆ ಅಂದರೆ, ಈಚ್ ಟೈಮ್ ಸ್ಪೆಷಲ್ ಆಗಿರುವಂಥ ಊಟನ ಉಣಬಡಿಸ್ಬೇಕು ಅನ್ನೋದು ಮಾಡ್ತೆ. ದೀಪಾ ಇಲ್ಲ, ಎಕ್ಸ್ಪೆರಿಮೆಂಟ್ ಅಲ್ಲ, ನಾವೇನು ಕಾನ್ಫಿಡೆಂಟ್ ಡಿಶ್ ಓನ್ಲಿ. ಕಾನ್ಫಿಡೆಂಟ್ ಓನ್ಲಿ. ಸೊ ಇವತ್ತು ನಾನು ಮಾಡಿರೋದು ರಾಗಿ ಮುದ್ದೆ ಮತ್ತು ಕಡಲೆಕಾಳಿನ ಗೊಜ್ಜು. ಸಖತ್ ಟೇಸ್ಟಿ ಆಗಿರೋವಂಥದ್ದು ಮಾಡಿರೋದು ಅಣ್ಣನಿಗೋಸ್ಕರನೇ ಅಂತೂ. ಸೊ ಹೀಗಿದೆ. ಇದು ಇನ್ನೊಂದು ಏನು ಸ್ಪೆಷಲ್ ಅಂದರೆ, ಫಾರ್ ದಿಸ್ ವಿಲ್ ಪುಟ್ ಕೊಕೊನೆಟ್ ಅಂಡ್ ಆಲ್ ಮಸಾಲ, ತೆಂಗಿನಕಾಯಿ ಹಾಕ್ತೀವಲ್ಲ, ಬಟ್ ಐ ಡಿಂಟ್ ಪುಟ್ ಕೊಕೊನೆಟ್. ಇನ್ಸ್ಟೆಡ್ ಆಫ್ ದಟ್ ನಾನು ಗೋಡಂಬಿ, ಕ್ಯಾಶ್ಯೂ ಹಾಕಿದ್ದೀನಿ. ಸೊ ಇಟ್ಸ್ ಹೆಲ್ದಿ ಆಲ್ಸೋ. ಮಕ್ಕಳು ಯಾರ್ಯಾರು ತಿನ್ನಲ್ಲ, ಈ ಥರ ನಾವು ಮಾಡಿ ಕೊಡ್ಬೋದು. ಇಟ್ ವಿಲ್ ನಾಟ್ ನೋ, ಅವ್ರಿಗೆ ಗೊತ್ತಾಗುತ್ತೆ. ಅದೋಕ್ಷಜ ವಿಲ್ ಎಂಜಾಯ್. ಸೊ ಪನ್ನೀರ್ ಬಟರ್ ಮಸಾಲ ಯಾವುದಕ್ಕಾದ್ರೂ ವಿಲ್ ಆ್ಯಡ್. ಬಟ್ ಎನಿವನ್ ವಾಂಟ್ ಬೆಟರ್ ಪನ್ನೀರ್, ನೋ? ಕಾಂಟ್ಯಾಕ್ಟ್ ದೀಪಾ. she knows some style, I believe. It's something like similar to North actually, where I had the same dish at Delhi. ಓಕೆ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಗುತ್ತೆ ಅವ್ರ ಈ ಥರ ನಮಗೆ ಹೊಗಳಿದಾಗ. ನಮಗೆ ಗೊತ್ತಾಗೋದಿಲ್ಲ, ಬೇರೆಯವ್ರು ತಿಂದು ವಾವ್ ತುಂಬ ಚೆನ್ನಾಗಿದೆ ಅಂತಾಗಲೇ ನಮ್ಗೆ ಗೊತ್ತಾಗೋದು. ಓಕೆ ಅಣ್ಣ, ಸೊ ಎಂಜಾಯ್ ಮಾಡಿ ಊಟನ. ಥ್ಯಾಂಕ್ ಯು. ಅಣ್ಣನ ಜೊತೆ ಅವ್ರ ಆತ್ಮೀಯರಾದ ಸ್ನೇಹಿತರು ಬಂದಿದ್ದರು. ಅವರಿಗೆ ಕನ್ನಡ ಬರಲ್ಲ, ಅವ್ರು ಕೇರಳದಿಂದ ಬಂದಿರೋದು. ಅವ್ರನ್ನ ಕೇಳ್ತಿದ್ದೆ ಹೇಗಿದೆ ಮುದ್ದೆ ಕಾಳು ಗೊಜ್ಜು ಅಂತ. ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ, ಬಾಲಿಟ್ರೆ ಕರಗತ್ತೆ ಅಂತಿದ್ರು. ಸೊ ತುಂಬಾ ಖುಷಿ ಆಯಿತು. ಅಣ್ಣ, ಯು ಮೇಡ್ ಮೈ ಡೇ. ಇವತ್ತಿನ ದಿನ ಹೀಗಾಯಿತು, ತುಂಬಾ ಚೆನ್ನಾಗಿ ಹೋಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್. ಬಾಯ್ ಬಾಯ್ ಎಲ್ಲರಿಗೂ.